ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ಸಮಯ. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನೇರವಾಗಿ ಅದಕ್ಕೆ ಉತ್ತರವನ್ನು ಪಡ್ಕೋಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಸ್ತ್ರೀ ಜಾತಕದ ಬಗ್ಗೆ ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರತಿ ವಾರವೂ ಕೂಡ ನಾಲ್ಕು ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಯಾವ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ವಾರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ಈ ನಕ್ಷತ್ರ ಬಗ್ಗೆ ತಿಳಿಸೋಣ. ಮೊಟ್ಟ ಮೊದಲನೇದಾಗಿ ಸುವರ್ಣವಾಹಿನಿ ಒಂದು ಸುಲಭವಾದ ಸೂಕ್ತವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ಇವತ್ತಿನ ಕಾಲದಲ್ಲಿ ಜ್ಯೋತಿಷಿಗಳ ಹತ್ರ ಹೋಗುವುದು ಒಂದು ಭಯ. ಇನ್ನು ಎರಡನೇದು, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಇನ್ನು 6 ತಿಂಗಳ ಮೇಲೆ ಹೋಗಿ ನಮ್ಮ ವಧುವರ ಜಾತಕ ಮಿಳಾಮಿಳಿ ನೋಡ್ಕೊಂಡು ಬರಬೇಕು ಅನ್ನೋಷ್ಟರಲ್ಲಿ ಆ ಸಂಬಂಧಪಟ್ಟಂಥ ಹೆಣ್ಣು ಗಂಡುಗಳು ವಿವಾಹವೇ ಮುರಿದೋಗಿರುತ್ತೆ ಅಥವಾ ಅಷ್ಟರಲ್ಲಿ ಮದುವೆಯೂ ಸಹ ಆಗಿರುತ್ತೆ. ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಜನಗೆ ದಿನದಲ್ಲಿ ಆಗ್ತಾ ಇರೋದನ್ನು ನೋಡಿ ಸುವರ್ಣವಾಹಿನಿ ಸುವಾಸಿನಿಯಲ್ಲಿ ಸುಲಭ ಸೂಕ್ತವಾದಂಥ ನಿಮಗೆ ಒಂದು ಮಾರ್ಗದರ್ಶನ ಮಾಡುವ ಕಾರ್ಯಕ್ರಮ ಪ್ರತಿಯೊಂದು ವಾರದಲ್ಲೂ ಮಾಡ್ತಾ ಬಂದಿದೆ. ಈಗ ನಾವು ಈಗಾಗಲೇ ಅಶ್ವಿನಿಯಿಂದ ಜ್ಯೇಷ್ಠ ನಕ್ಷತ್ರದವರೆಗಿನ ತನಕ ವಿಚಾರವನ್ನು ಹೇಳಿದ್ದೇವೆ. ಕಳೆದ ವಾರ ನಿಮಗೆಲ್ಲ ದೀಪಾವಳಿ ಶುಭಾಶಯ ಹೇಳಿ ಹಬ್ಬದ ಆಚರಣೆ ಬಗ್ಗೆ ತಿಳಿಸಿ ಈ ವಾರ ಮತ್ತೆ ಪುನಃ ಮೂಲ ಅಂದರೆ ಬುಡ. ಹಾಗಾಗಿ ಮತ್ತೆ ಮೂಲಕ್ಕೆ ಬರ್ತಾ ಇದ್ದೇವೆ. ಇವತ್ತು ಮೂಲ ನಕ್ಷತ್ರದಿಂದ ಸಾಮಾನ್ಯವಾಗಿ ಮೂಲ ಅಂದುಕೊಳ್ಳೆ ಪ್ರತಿಯೊಬ್ಬರಿಗೂ ಹೆದರಿಕೆ. ಮೂಲ ನಕ್ಷತ್ರದಲ್ಲಿ ಹೆಣ್ಣು ಹುಟ್ಟಿತು ಅಂದರೆ ಆ ತಂದೆ ತಾಯಿಗಳಿಗೆ ಬಹಳಷ್ಟು ಭಯ. ಹಾಗಾದರೆ ಮೂಲ ನಕ್ಷತ್ರ ದೋಷವೇ? ದೋಷ ಹೌದು. ಯಾರಿಗೆ ದೋಷ, ಹೇಗೆ ದೋಷ? ಹಾಗಾದರೆ ಮೂಲ ನಕ್ಷತ್ರ 1ನೇ ಚರಣದಲ್ಲಿ ಆ ತಂದೆ ಮನೆಗೆ ಹಾಳು, 2ನೇ ಚರಣದಲ್ಲಿ ಸಂಬಂಧಿಗರಿಗೆ ಹಾಳು, 3ನೇ ಚರಣ ಮತ್ತು 4ನೇ ಚರಣದಲ್ಲಿ ಹುಟ್ಟರೆ ಶುಭ. ಮೂಲಾದ್ಯ ಪಾದೇ ಶ್ವಶುರಂ ನಿಹಂತಿ ಹೇಳ್ತಾನೆ. ಮೂಲ ನಕ್ಷತ್ರ 1ನೇ ಚರಣ ಆದರೆ ಪಿತೃಗ್ರಹಕ್ಕೆ ಅಥವಾ ಮಾವನಿಗೆ ಶುಭ ಅಂತ. ಆದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಇವತ್ತು ಲಕ್ಷಾಂತರ ಜನ ಮಹಿಳೆಯರ ಮದುವೆಯಾಗಿದೆ. ಆ ಹೆಣ್ಣು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಹಾಗಾಗಿ ಮೂಲ ನಕ್ಷತ್ರ ಅಂತಂದರೆ ಆ ನಕ್ಷತ್ರ ಪ್ರಾಣಿ ಬಂದು ನಾಯಿ, ಆ ನಕ್ಷತ್ರ ದೇವತೆ ಒಂದು ಪಿತೃ, ಆ ನಕ್ಷತ್ರದ ಆ ಮೂಲ ನಕ್ಷತ್ರದ ಗಣ ಬಂದು ರಾಕ್ಷಸ ಗಣ. ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥವರು ತುಂಬ ಮಾನವಂತರಾಗ್ತಾರೆ, ಧನಿಕರಾಗ್ತಾರೆ, ಭೋಗವಂತರಾಗ್ತಾರೆ. ಅವರ ಸ್ವಭಾವ ತುಂಬ ಯಾವಾಗಲೂ ಪರೋಪಕಾರ ಮಾಡುವಂಥ ಸ್ವಭಾವ ಇರ್ತದೆ. ಇವತ್ತಿನ ಕಾಲದಲ್ಲಿ ಅದು ಬಹಳ ಕಷ್ಟ. ಏಕೇ ಸತ್ಪುರುಷ ಪರಾರ್ಥಘಟಿಕ ಸ್ವಾರ್ಥಂ ಪರಿತ್ಯಜ್ಯ ಭರ್ತರು ಹೇಳಿದ್ದಾನೆ. ಯಾವಾಗಲೂ ಸ್ವಾರ್ಥಪರರಾಗಿರುವಂಥದ್ದು ಕಲಿಯುಗದಲ್ಲಿ ಜಾಸ್ತಿ. ಆದರೆ ಆ ಮೂಲ ನಕ್ಷತ್ರದಲ್ಲಿ ಹೆಣ್ಣು ಹುಟ್ಟಿದಂಥವರು ಯಾವಾಗಲೂ ಪರಾರ್ಥಕ್ಕಾಗಿಯೇ ಶ್ರಮಿಸುವಂಥವ್ರು. ಹಾಗಾಗಿ ಮೂಲ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣನ್ನು ಸಂಬಂಧ ಮಾಡ್ಕೊಂಬಂದರೆ ಕೋಟ್ಯಾಧೀಶರಾಗಿದ್ದಾರೆ. ಎಷ್ಟೋ ಮನೆಯಲ್ಲಿ ಆ ಮೂಲ ನಕ್ಷತ್ರದ ಹೆಣ್ಣು ಒಂದು ಪಾದ ಊರಿದಂಥ ಮುಹೂರ್ತದಲ್ಲಿ ತುಂಬ ಒಳ್ಳೆಯದಾಗಿದ್ದಾರೆ. ಹಾಗಾಗಿ ಮೂಲ ನಕ್ಷತ್ರ ಅಂತ ಯಾರೂ ಭಯಪಡಬೇಕಾಗಿಲ್ಲ. ಮೂಲ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳ ಸಂಬಂಧವನ್ನು ಮಾಡಿಕೊಂಡ್ರೆ ನಿಮಗೆ ಆಗಬಹುದು, ಇದು ನಾವು ತಿಳಿಸಬೇಕಾದ ವಿಚಾರ. ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಶ್ವಿನಿ ನಕ್ಷತ್ರ ಸಂಬಂಧವನ್ನು ಮಾಡ್ಕೊಳ್ಬೋದು. ಮೂಲ ನಕ್ಷತ್ರ ರಾಕ್ಷಸ ಗಣಗಳಾಗಿರೋದ್ರಿಂದ ಮೂಲ ನಕ್ಷತ್ರಕ್ಕೆ ಕೃತ್ತಿಕಾ ನಕ್ಷತ್ರ ಆದರೆ ಬಹಳ ಒಳ್ಳೆಯದು. ಮೂಲ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆದರೆ ಯೋನಿ ಕೂಟದಲ್ಲಿ ಒಂದೇ ಆಗುತ್ತೆ. ಕೃತ್ತಿಕಾ ನಕ್ಷತ್ರ ಆದರೆ ರಾಕ್ಷಸ ಗಣಕೂಟದಲ್ಲಿ ಒಂದೇ ಆಗುತ್ತೆ. ಮೂಲ ನಕ್ಷತ್ರದ ಹೆಣ್ಣಿಗೆ ಕೃತ್ತಿಕಾ ನಕ್ಷತ್ರ, ಆನಂತರ ಆಶ್ಲೇಷ ನಕ್ಷತ್ರ, ಅದರ ಜೊತೆಗೆ ಮಘ ನಕ್ಷತ್ರ. ಯಾಕಂದರೆ ರಾಕ್ಷಸ ಗಣದ ನಕ್ಷತ್ರಗಳೆಲ್ಲವೂ ಸಹ ಬಹಳ ಒಳ್ಳೆಯದು ಮೂಲ ನಕ್ಷತ್ರದವರಿಗೆ. ಹಾಗೆ ಚಿತ್ರಾ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಇದಿಷ್ಟು ನಕ್ಷತ್ರದ ಹೆಣ್ಣು ಗಂಡಿನ ವಧೂವರರ ಒಂದು ಮೇಳಾಮೇಳಿಯನ್ನು ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಹೆಣ್ಣು ಮಕ್ಕಳು ಮೂಲ ನಕ್ಷತ್ರದಿದ್ದರೆ ಈ ನಕ್ಷತ್ರದ ಗಂಡಿನ ಜಾತಕ ಬಂದ ಮೇಲೆ ಅಷ್ಟನ್ನೂ ಒಟ್ಟು ಮಾಡ್ಕೊಂಡು ಒಂದೇ ಸಲ ಜ್ಯೋತಿಷಿಗಳಲ್ಲಿ ಹೋದರೆ ಅದು 6 ತಿಂಗಳಲ್ಲಿ ಸಿಗಲಿ 3 ತಿಂಗಳಲ್ಲಿ ಸಿಗಲಿ ನಿಮಗೆ ಸುಲಭವಾಗಿ ತಿಳ್ಕೊಂಡು ಬರಲಿಕ್ಕಾಗತ್ತೆ. ಹಾಗೆ ಮೂಲ ನಕ್ಷತ್ರದವರಿಗೆ ಧನು ರಾಶಿಯ ಗಂಡ ಆದರೆ ಏಕಾಧಿಪತ್ಯ ಆಗುತ್ತೆ. ಹಾಗೆ ಮೀನ ರಾಶಿ ಆದರೂ ಸಹ ಏಕಾಧಿಪತ್ಯ, ಮಿಥುನ ರಾಶಿ ಆದರೆ ಸಮಸಪ್ತಕ, ಕನ್ಯಾ ರಾಶಿ ಆದರೆ ಗ್ರಹ ಮಿತ್ರತ್ವ ಬರುತ್ತೆ, ಸಿಂಹರಾಶಿ ಆದರೂ ಸಹ ಅಡ್ಡಿಲ್ಲ. ಇದಿಷ್ಟು ಮೂಲ ನಕ್ಷತ್ರದವರಿಗೆ. ಹಾಗೆ ಪೂರ್ವಾಷಾಢ ನಕ್ಷತ್ರ ನೋಡೋಣ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಇವತ್ತು ಮನುಷ್ಯ ಗಣ ಅಂತ ಹೇಳ್ತೇವೆ. ಮರ್ಕಟ ಯೋನಿ ಅಂದರೆ ಮಂಗ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮರದ ಮೇಲೆ ಹಾರಾಡುವಂಥದ್ದು ಪಕ್ಷಿ ಯೋನಿಯವರು, ಮರ್ಕಟ ಯೋನಿಯವರೆಲ್ಲ ಸಂಬಂಧ ಮಾಡ್ಬೋದು. ಅದು ಮಧ್ಯನಾಡಿ ಆಗುತ್ತೆ. ಅವರು ಹುಟ್ಟಿದಂಥವರ ಸ್ವಭಾವ ಯಾವಾಗಲೂ ಸಂತೋಷಭರಿತವಾಗಿರ್ತಾರೆ. ಸ್ನೇಹಿತರೊಂದಿಗೆ ಯಾವಾಗಲೂ ಅವರು ಬೆರೆತುಕೊಂಡಿರ್ತಾರೆ. ಒಳ್ಳೆಯ ಸುಂದರ ಸ್ತ್ರೀಯಾಗಿರ್ತಾಳೆ. ನಮ್ರತೆ ಇರುತ್ತೆ ಹೆಣ್ಣಿಗೆ, ಇದು ಬಹಳ ಮುಖ್ಯ. ನಮ್ರರಾಗಿರಬೇಕು. ಎಲ್ಲರ ಹತ್ರ ತಲೆ ತಗ್ಗಿದ್ದರೆ ಹೋದ ಮನೆಯಲ್ಲಿ ಬಾಳಲಿಕ್ಕೆ ಸುಲಭವಾಗುತ್ತೆ. ಆದ್ದರಿಂದ ಹೆಣ್ಣಿಗೆ ಯಾವಾಗಲೂ ಭೂಮಿ ಅಂತ ಹೇಳಿದ್ದಾರೆ. ಭೂಮಿ ಹೇಗೆ ನಮ್ರವಾಗಿರುತ್ತೋ ಆ ಭೂಮಿ ಅಂತೆ ಇರಬೇಕು. ಮೃದು ಭಾಷಣಿ ಆಗ್ತಾಳೆ, ಮತ್ತು ಚತುರ ಭಾಷಣಿ ಅಂತ ಹೇಳಿದ್ದಾನೆ, ಚುರುಕಾಗಿ ಮಾತಾಡುವಂಥವಳು. ಹಾಗಾಗಿ ಈ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರ
ಆ ನಕ್ಷತ್ರ ಗಂಡು ಅಡ್ಡಿಲ್ಲ. ಹಾಗೆ ಪೂರ್ವಾಷಾಢ ಮಂಗ ಆದ್ದರಿಂದ ಅದು ದೇವಗಣ, ಆದ್ದರಿಂದ ಪೂರ್ವಾಷಾಢ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರ, ಅನಂತರ ಆರ್ದ್ರ ನಕ್ಷತ್ರ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, ಅದರ ಜೊತೆಗೆ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಆಮೇಲೆ ಚಿತ್ರಾ ನಕ್ಷತ್ರ ಬೇಡ, ಅದು ರಾಕ್ಷಸಗಣ ಆಗುತ್ತೆ, ಹಸ್ತ ನಕ್ಷತ್ರ, ಆನಂತರ ಸ್ವಾತಿ ನಕ್ಷತ್ರ, ಅದರ ಜೊತೆಗೆ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ, ಇವೆಲ್ಲ ನಕ್ಷತ್ರಗಳು ಅಡ್ಡಿಲ್ಲ. ರಾಶಿ ಅಂತೂ ಈ ಧನು ರಾಶಿಗೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ 3 ನಕ್ಷತ್ರ ಬರುತ್ತೆ. ಹಾಗಾಗಿ ಧನು ರಾಶಿಗೆ ಯಾವ್ಯಾವ ಪುರುಷರನ್ನು ನೀವು ಟ್ಯಾಲಿ ಮಾಡ್ಕೊಳ್ತೀರ, ಯಾವ್ಯಾವ ರಾಶಿ ಬರುತ್ತೆ ಅದೆಲ್ಲವೂ ಸಹ ಇದಕ್ಕೂ ಬರುತ್ತೆ. ಹಾಗೆ ಉತ್ತರಾಷಾಢ ನಕ್ಷತ್ರ 3ನೇದಾದಂತೂ ಉತ್ತರಾಷಾಢ 1 ಚರಣ ಮಾತ್ರ ಧನುರಾಶಿ, ಉತ್ತರಾಷಾಢ 2, 3, 4ನೇ ಚರಣ ಆದರೆ ಅದು ಮಕರ ರಾಶಿ ಆಗ್ತದೆ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರಕ್ಕೆ ತ್ರಿಪಾದ ನಕ್ಷತ್ರ ಅಂತಲೇ ಹೇಳ್ತೇವೆ. ಮೊದಲನೇ ಪಾದ ಧನುರಾಶಿ ಆಗಿರೋದ್ರಿಂದ ಉತ್ತರಾಷಾಢ ನಕ್ಷತ್ರದವರು, ಉತ್ತರಾಷಾಢ ಅಂದರೆ ಮಂಗ, ಯೋನಿ ಬಂದು ಮರ್ಕಟ ಯೋನಿ ಆಗಿರ್ತದೆ, ಅದರ ಜೊತೆಗೆ ಮನುಷ್ಯಗಣ ಆಗತ್ತೆ. ಅದರ ಸಾಮಾನ್ಯವಾಗಿ ಅಂತ್ಯನಾಡಿ ಅಂತ ಹೇಳ್ತೇವೆ. ಉತ್ತರಾಷಾಢ ನಕ್ಷತ್ರ ಹುಟ್ಟಿದವರ ಸ್ವರೂಪ ಧಾರ್ಮಿಕರಾಗ್ತಾರೆ, ದಾನ ಧರ್ಮ ಮಾಡೋದಲ್ಲಿ ಎತ್ತಿದ ಕೈ, ಯಾವಾಗಲೂ ಅನೇಕ ಸ್ನೇಹಿತರು ಇರ್ತಾರೆ, ಪರೋಪಕಾರ ಮಾಡುವಂಥದ್ದೇ ಇವರ ಸ್ವಭಾವ, ಶೂರರು, ಒಳ್ಳೆಯ ಪುತ್ರ ಸಂತಾನಗಳಿರ್ತದೆ, ಯಾವಾಗಲೂ ಹಸನ್ಮುಖಿಗಳಾಗಿರ್ತಾರೆ, ನಗುತ್ತಾ ಇರ್ತಾರೆ. ಉತ್ತರಾಷಾಢ ನಕ್ಷತ್ರ 1ನೇ ಚರಣದವರು. ಹಾಗಾದರೆ 2ನೇ ಚರಣ ಮಕರ ರಾಶಿ ಹೋದರೆ ಶನಿ ಹಾಗೆ ಸ್ವಲ್ಪ ಮುಖವನ್ನು ಕಪ್ಪು ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಸಿಡುಕು ಸ್ವಭಾವ. ಉತ್ತರಾಷಾಢ ನಕ್ಷತ್ರಕ್ಕೆ 2 ಸ್ವಭಾವಗಳಿದೆ. ಶನಿ ರಾಶಿಯಲ್ಲಿದ್ದರೆ ಸ್ವಲ್ಪ ಶನಿ ಹಾಗೆ ಜನರನ್ನು ಕಾಡುವುದು, ಕೇಡುವುದು, ಅಥವಾ ಜನರಿಗೆ ಸ್ವಲ್ಪ ಮಟ್ಟಿಗೆ ಬೈಯುವುದು, ಅವಾಚ್ಯಗಳನ್ನು ಹೇಳುವುದು ಇಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಉತ್ತರಾಷಾಢ ನಕ್ಷತ್ರ 1ನೇ ಚರಣ ಧನುರಾಶಿ, 2ನೇ ಚರಣ ಮಕರ ರಾಶಿ. ಉತ್ತರಾಷಾಢ ನಕ್ಷತ್ರವೂ ಸಹ ಒಳ್ಳೆಯ ನಕ್ಷತ್ರ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಕುಂಭರಾಶಿ, ಮಕರ ರಾಶಿ, ಹಾಗೆ ಕರ್ಕಟಕ ರಾಶಿ ಇವೆಲ್ಲ ಬಹಳ ಒಳ್ಳೆಯದು. ಹಾಗೆ ಮಿಥುನ ರಾಶಿ ಷಷ್ಠಾಷ್ಟಕ ಆದರೂ ಮಿತ್ರ ಷಷ್ಠಾಷ್ಟಕ, ಹಾಗೆ ಕನ್ಯಾ ರಾಶಿ ಇದಿಷ್ಟು ಸಹ ಆ ನಕ್ಷತ್ರ ಆ ರಾಶಿಯವರಿಗೆ ಅಡ್ಡಿಲ್ಲ. ಇನ್ನು ಉತ್ತರಾಷಾಢ ನಕ್ಷತ್ರ ಧನು ರಾಶಿಯವರಿಗೂ ಉತ್ತರಾಷಾಢ ಮಕರ ರಾಶಿಯವರಿಗೂ ಸಹ ಅಶ್ವಿನಿ ನಕ್ಷತ್ರ ಬಹಳ ಒಳ್ಳೆಯದು. ಅಶ್ವಿನಿ ಭರಣಿ, ಅನಂತರ ಅಶ್ವಿನಿ ಭರಣಿ ಮೃಗಶಿರ ನಕ್ಷತ್ರ, ಅನಂತರ ಆರ್ದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆಮೇಲೆ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಹಸ್ತ ನಕ್ಷತ್ರ ಆದ ನಂತರ ವಿಶಾಖ ನಕ್ಷತ್ರ ರಾಕ್ಷಸಗಣ ಆಗುತ್ತೆ. ಅದನ್ನು ಗುಣ ಬಂದರೂ ಸಹ ಗಣಕೂಟದಲ್ಲಿ ರಾಕ್ಷಸ ಆಗೋದ್ರಿಂದ ಅದು ಬೇಡ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಇದಿಷ್ಟು ನಕ್ಷತ್ರಗಳು ಸಹ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಮತ್ತು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಇದಿಷ್ಟು ಈ ಒಂದು ಮೂಲ, ಪೂರ್ವಾಷಾಢ, ಉತ್ತರಾಷಾಢ. ಇನ್ನು ಶ್ರವಣ ನಕ್ಷತ್ರ. ಈಗ ಶ್ರವಣ ನಕ್ಷತ್ರದವರಿಗೆ ಸ್ವರೂಪ ಬಹಳ ಒಳ್ಳೆಯದು. ಶ್ರವಣ ನಕ್ಷತ್ರ ಮಕರ ರಾಶಿಯವರು ದೇವಗಣದವರಾಗ್ತಾರೆ, ಅವರು ಮರ್ಕಟ ಯೋನಿಯವರಾಗ್ತಾರೆ. ಹಾಗೆ ಅಂತ್ಯ ನಾಡಿ ಆಗತ್ತೆ. ಆ ನಾಡಿ ಅದರಲ್ಲಿ ಹುಟ್ಟಿದಂಥವರು ಬಹಳ ಉದಾರರಾಗ್ತಾರೆ. ಮತ್ತು ಕಳತ್ರ ಪುತ್ರ, ಹೆಂಡತಿ, ಮಕ್ಕಳು ಅಥವಾ ಗಂಡ ಚೆನ್ನಾಗಿರ್ತಾನೆ ಹೆಣ್ಣಿಗೆ, ಅಥವಾ ಗಂಡ ಆದರೂ ಸಹ ಅವರಿಗೆ ಒಳ್ಳೆಯ ಹೆಂಡತಿ ಸಿಗುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ದೇವರು, ಗುರು, ಹಿರಿಯರು, ದಾನ ಧರ್ಮ, ದೇವತಾ ಪೂಜೆ ಇದರಲ್ಲಿ ತುಂಬ ಆಸಕ್ತರಾಗ್ತಾರೆ, ಅನುರಾಗವುಳ್ಳವರಾಗ್ತಾರೆ. ಒಳ್ಳೆಯ ಪುತ್ರ ಮಿತ್ರರು ಇವಂಥವರಾಗ್ತಾರೆ. ಹಾಗಾಗಿ ಶ್ರವಣ ನಕ್ಷತ್ರಕ್ಕೆ ಅಶ್ವಿನಿ, ಸಾಮಾನ್ಯವಾಗಿ ದೇವಗಣದ ಎಲ್ಲ ನಕ್ಷತ್ರಗಳು ಸಹ ನಾವೇನು ಹೇಳ್ತೇವೆ ಅಂದರೆ ದೇವಗಣಕ್ಕೆ ಭರಣಿತ್ರೀಣಿ ಪೂರ್ವಾಚ ರೋಹಿಣ್ಯಾರ್ಧ ಸೇವಚ ಉತ್ತರಾತ್ರಯ ಸಂಯುಕ್ತ ಮಾನುಷ. ಹಾಗಾಗಿ ಭರಣಿ, ಹುಬ್ಬೆ, ಪೂರ್ವಾಷಾಢ, ಉತ್ತರೆ, ಉತ್ತರಾಷಾಢ, ಉತ್ತರಾಭದ್ರ ಇವೆಲ್ಲವೂ ಸಹ ಆ ಒಂದು ಮನುಷ್ಯಗಣದ್ದು. ಇವೆಲ್ಲ ನಕ್ಷತ್ರಗಳು ಸಾಮಾನ್ಯವಾಗಿ ಅವರು ಮಕರ ರಾಶಿ ಆದರೂ ಈ ನಕ್ಷತ್ರಗಳೆಲ್ಲ ಅವರಿಗೆಲ್ಲ ತಾರಾನುಕೂಲ ಆಗುತ್ತೆ. ಇಂಥ ನಕ್ಷತ್ರಗಳಿಗೆ ನೀವು ಬರೆದಿಟ್ಕೊಳ್ಬೇಕು. ಹಾಗೆ ನಿಮಗೆ ಬೇಕಾದಂತಹ ಆ ಒಂದು ನಕ್ಷತ್ರಗಳು ನಾವೇನು ಹೇಳ್ತೇವೆ ಅನುಕೂಲವಾದ ನಕ್ಷತ್ರದ 1, 2, 3 ಜಾತಕಗಳನ್ನು ಆಯ್ಕೆ ಮಾಡಿಕೊಂಡು ಹಾಗೆ ನೀವು ಸುಲಭವಾಗಿ ಹೋಗಿ ಆ ಮಕ್ಕಳ ಬಗ್ಗೆ ಸರಿಯಾದಂತಹ ಆಮೇಲೆ ವಧುವರರ ಮೇಳಾವಣೆಯನ್ನು ತಿಳ್ಕೊಳ್ಳಿಕ್ಕಾಗುತ್ತೆ. ಇನ್ನು ಮುಂದಿನ ನಕ್ಷತ್ರ ನೋಡೋಣ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬಹುದು. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಅದಕ್ಕೆ ಪರಿಹಾರವನ್ನು ಪಡ್ಕೋಬಹುದು. ಇದಕ್ಕಾಗಿಯೇ ಸುಹಾಸಿನಿ ಪ್ರತಿ ಶುಕ್ರವಾರ ಸ್ತ್ರೀ ಜಾತಕದ ಎಪಿಸೋಡನ್ನು ಪ್ರಸಾರ ಮಾಡುತ್ತೆ. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಪಂಡಿತರಿಂದ ನೇರವಾಗಿ ಉತ್ತರವನ್ನು ಪಡ್ಕೊಳ್ಳಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಅದಾದ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.